ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಆಯುಧ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಮ್ ರೀಸನ್ಸ್ ನಮಗೆ ನಮ್ಮೂರಲ್ಲಿ, ಅದರಲ್ಲೂ ನಮ್ಮ ಮನೇಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಇನ್ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾಳೆ ಆಯುಧ ಪೂಜೆ ಆಗಿರೋದ್ರಿಂದ ನಾನು ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಸಾಮಾನೆಲ್ಲ ತೊಳೆದು, ಫೋಟೋ ದೇವ್ರ ಫೋಟೋಸ್ ಎಲ್ಲ ಒರೆಸಿ, ಬಾಗಿಲು ತೊಳೆದು, ರಂಗೋಲಿ ಹಾಕಿ ಪ್ರತಿಯೊಂದು ಕೆಲಸನೂ ಹಿಂದಿನ ದಿನವೇ ಮುಗಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಕೆಲಸನ ಉಳಿಸ್ಕೊಂಡಿರ್ತೀನಿ. ಸೊ ಎದ್ದ ತಕ್ಷಣ ನಾನು ಫಸ್ಟ್ ಇಯರ್ ಟೀ ಮಾಡಿ ಕುಡ್ಕೊಬರ್ತೀನಿ. ಸ್ವಲ್ಪ ತಲೆ ನೋವುತ್ತಾ ಬೆಳಗ್ಗೆ ಬೇಗ ಎದ್ದು ಟೀ ಮಾಡಿ ಕುಡಿದು ಸ್ನಾನ ಮಾಡಿಕೊಂಡು ಬಂದು ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಯುಧ ಪೂಜೆ ದಿನ ನನ್ನ ಹಸ್ಬೆಂಡ್ಗೆ ಆಫೀಸ್ ರಜಾ ಕೊಟ್ಟಿರಲಿಲ್ಲ, ದಸರಾ ದಿನ ರಜಾ ಕೊಟ್ಟಿದ್ದರು. ಸೊ ಅದರಿಂದ ಅವ್ರು ಹೋಗೋಷ್ಟರಲ್ಲಿ ನಾನು ಪೂಜೆನ ಮುಗಿಸ್ಬೇಕಿತ್ತು. ಸೊ ಮಧ್ಯಾಹ್ನ 12 ಗಂಟೆವರೆಗೂ ಟೈಮು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಾದಮೇಲೆ ರಾಹುಕಾಲ ಅಂತ ಗೊತ್ತಾಯಿತು. ಸೊ ಅದರಿಂದ ಅದಕ್ಕಿಂತ ಮುಂಚೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ. ಟೈಮ್ 5:30 ಆಗಿತ್ತು. ಆಲ್ರೆಡಿ ನಂದು 5:30 ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ತಿಂಡಿಗೆ ಬಂದುಬಿಟ್ಟು ನಾನು ತರಕಾರಿ ಪಲಾವ್ ಮತ್ತು ಸ್ವೀಟ್ಗೆ ಜಾಮೂನ್ನ ಮಾಡಿ ಇಟ್ಟಿದ್ದೆ. ಯಾಕೆಂದರೆ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗನೆ ಮಾಡಿ ಮುಗಿಸ್ಬಿಟ್ರೆ, ಬೆಳಿಗ್ಗೆನೇ ಸ್ವೀಟ್ ಮಾಡಿಬಿಟ್ರೆ ಅವರು ಕೂಡ ತಿಂದ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗನೆ ನಾನು ಎದ್ದು ಫಸ್ಟು ನನ್ನ ಪೂಜೆ ಎಲ್ಲ ಮುಗಿಸಾದ್ಮೇಲೆ ತಿಂಡಿ ಮಾಡಿ ಸ್ವೀಟ್ ಎಲ್ಲ ಮಾಡಿ ಇಟ್ಟೆ. ಸೊ ಅದ್ರದ್ದು ಯಾವುದೂ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಕ್ವಿಕ್ಕಾಗಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ತಿಂಡಿ ಎಲ್ಲ ಮಾಡಿಟ್ಟಾದಮೇಲೆ ನನ್ನ ಹಸ್ಬೆಂಡ್ ಎದ್ದು ಸ್ನಾನ ಎಲ್ಲ ಮುಗಿಸಿದ್ರು. ಮನ್ವಿತು ಕೂಡ ಸೂಪರ್ ಎಕ್ಸೈಟೆಡ್ ಆಗಿದೆ. ಯಾಕೆಂದರೆ ಅವನಿಗೆ ಆಯುಧ ಪೂಜೆ ಅಂದರೆ ಫುಲ್ಲು ಖುಷಿ. ಯಾಕಂದರೆ ಅವನ ಗಾಡಿಗಳಿಗೆ ಅವನು ಪೂಜೆ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಅವನು ಕೂಡ ಬೇಗ ಎದ್ದಿದ್ದ. ಅವನಿಗೂ ಸ್ನಾನ ಎಲ್ಲ ಮುಗಿಸಿ ಅವನ ಕೈಲೂ ಪೂಜೆ ಎಲ್ಲ ಮಾಡಿಸಿ ಇವಾಗ ಬಂದು ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಬರೋಕ್ಕೆ ಹೋದಾಗ ನಾನು ಎಲ್ಲ ವೆಹಿಕಲ್ಸ್ನ ನಾವು ಹಿಂದಿನ ದಿನವೇ ತೊಳೆದಿಟ್ಟಿದ್ವಿ. ಯಾಕಂದರೆ ಬೆಳಗ್ಗೆ ಅದು ತೊಳಿತಾ ನಿಂತ್ಕೊಂಡ್ಬಿಟ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾರು ಮತ್ತು ನನ್ನ ಮಗನ ವೆಹಿಕಲ್ಸ್ ಎಲ್ಲ ನಾನು ಹಿಂದಿನ ದಿನವೇ ವಾಶ್ ಮಾಡಿಟ್ಟಿದ್ದೆ. ಬೈಕ್ ಒಂದು ನಮ್ಮ ಮಾವ ಬೆಳಗ್ಗೆ ತೊಗೊಂಡೋಗಿ ವಾಶ್ ಮಾಡ್ಕೊಂಡು ಬಂದರು. ಸೊ ಹಸ್ಬೆಂಡ್ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಎಲ್ಲ ವೆಹಿಕಲ್ಸ್ಗಳಿಗೂ ವಿಭೂತಿ ಹಚ್ಚಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಬಾಳೆಕಂದು ಹಾಗೆ ಹೂವೆಲ್ಲ ಮುಡಿಸಿ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹಸ್ಬೆಂಡ್ ಬಂದ ತಕ್ಷಣವೇ ಗದ್ದಲ ಕಡ್ಡಿ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ. ಸೊ ಅವರು ಮನ್ವಿತ್ ಇಬ್ಬರೇ ಪೂಜೆ ಮಾಡಿದ್ದು. ನಾನು ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಅದರಿಂದ ನಾನು ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿಲ್ಲ. ಈ ಕಾರ್ ಬಂದುಬಿಟ್ಟು ನನ್ನ ಮಗನಿಗೆ ನಮ್ಮಮ್ಮ ಗಿಫ್ಟ್ ಮಾಡಿದ್ದು. ಇದನ್ನು ನಾವು ಮೈಸೂರಲ್ಲಿ ಬೈ ಮಾಡಿದ್ದು. ತುಂಬ ಆಸೆ ಇತ್ತು ನನಗೆ ಈ ಥರದೊಂದು ಕಾರನ್ನ ಕೊಡಿಸ್ಬೇಕು ಅವನಿಗೆ ಅಂತ. ಬಟ್ ನಮ್ಮಮ್ಮನಿಗೂ ತುಂಬ ಆಸೆ, ಏನಾದರೂ ಹೊಸ್ದಾಗಿ ನೋಡಿದ್ರೆ ನನ್ನ ಮಗನಿಗೆ ತೊಗೊಳ್ಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ನಮ್ಮಮ್ಮನಿಗೆ. ಸೊ ಅವರು ತೊಗೊಟ್ಟಿದ್ದಂಥ ಕಾರಿದು. ನನಗೆ ಕರೆಕ್ಟಾಗಿ ನೆನಪಿಲ್ಲ. ಸಿಟಿ ಒಳಗಡೆ ಒಂದು ಮಾಲ್ ಇದೆ, ಅದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಲ್ಲಿಗೆ. ಅದರಿಂದ ನಂಗೆ ಕರೆಕ್ಟಾಗಿ ಅದ್ರದ್ದು ನೇಮ್ ಗೊತ್ತಿಲ್ಲ. ಸೊ ಅಲ್ಲಿ ಬೈ ಮಾಡಿದ್ದು, ಅಂದರೆ ಸಿಟಿಯಿಂದ ಸ್ವಲ್ಪ ಹೊರಗಡೆನೇ ಇರೋದದು. ಸೊ ಅಲ್ಲಿ ತೊಗೊಂಡು ಬಂದಿದ್ದು ಮೈಸೂರಲ್ಲಿ. 1 ಇಯರ್ ಆಯಿತಾ, 1 ಇಯರ್ ಕಂಪ್ಲೀಟ್ ಆಗಿದೆ ನಾವು ಜೀಪ್ನ ತೊಗೊಂಡು ಮನ್ವಿತ್ಗೆ. ಇವತ್ತಿನ ದಿನ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟೆ ಅದನ್ನ ತುಂಬ ಕೇರ್ ಮಾಡಿ ನೋಡ್ಕೊತಾ ಇದ್ದೆ ನಾನು. ನನಗೆ ಅದೊಂದು ಆಸೆ ಇತ್ತು, ಆಯುಧ ಪೂಜೆ ತನಕ ಮನ್ವಿತ್ ಜೀಪ್ನ ನಾನು ಹುಷಾರಾಗಿ ನೋಡ್ಕೋಬೇಕು ಅಂತ. ಹೊರಗಡೆ ಎಲ್ಲೂ ಕೂಡ ಅವನಿಗೆ ಕೊಟ್ಟಿರಲಿಲ್ಲ. ಮನೆ ಒಳಗಡೆ ಮತ್ತು ತಾರಸಿ ಮೇಲೆ ಮಾತ್ರ ಅವನು ಅದನ್ನು ಓಡಿಸ್ತಾ ಇದ್ದ ಅಷ್ಟೇ. ಅದರಿಂದ ಈ ದಿನಕ್ಕೋಸ್ಕರ ಅದನ್ನ ತುಂಬಾ ಕೇರ್ ಮಾಡಿ ಇಡ್ತಾಯಿದ್ದೆ. ಜಾಸ್ತಿ ಅವನಿಗೆ ಓಡ್ಸೋಕ್ಕೆ ಕೊಟ್ಟರೆ ಒಳಗಡೆನೇ ಕೊಡ್ತಾಯಿದ್ದೆ, ರೋಡ್ ಸೈಡು ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಹಾಳು ಮಾಡ್ಕೊಳ್ಳೋದು ಜಾಸ್ತಿ. ಅವನು ಕಾರ್ ಆಗಿರ್ಬೋದು, ಈಗ ಆಲ್ರೆಡಿ ಹಿಂದೆ 1-2 ಸೈಕಲೆಲ್ಲ ಹಾಳು ಮಾಡಿ ಎಸ್ಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಕೊಟ್ಟಿರಲಿಲ್ಲ. ಸೊ ಈ ಆಯುಧ ಪೂಜೆಗೆ ಮನ್ವಿತ್ಗೆ ಇನ್ನೊಂದು ಗಿಫ್ಟ್ ಏನಪ್ಪ ಅಂದರೆ ಸೈಕಲ್. ಅವನ ಹತ್ರ ಹಳೇ ಸೈಕಲ್ ಒಂದಿತ್ತು, ಅದನ್ನೇ ಓಡಿಸ್ತಾ ಇದ್ದ. ಅವನು ಎಲ್ಲ ಚಿಂದಿ ಆಗೋಗಿತ್ತು, ಆದರೂ ಬಿಡದೇ ಇದ್ದಂಗೆ ಓಡಿಸ್ತಾ ಇದ್ದ. ಸೊ ಈ ಆಯುಧ ಪೂಜೆಗೆ ನನ್ನ ತಮ್ಮ ನನ್ನ ಮಗನಿಗೆ ಅಂತ ಕೊಡಿಸಿರೋ ಗಿಫ್ಟ್ ಈ ಸೈಕಲ್. ಇವಾಗ ಪೂಜೆ ಮಾಡಿರೋದು. ಸೊ ಅವನು ತುಂಬ ಖುಷಿಯಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ
ಅವ್ನ ಜೀಪು, ಸೈಕಲ್ಲು, ಹಾಗೆ ನನ್ನ ಹಸ್ಬೆಂಡ್ ಕಾರ್ ಆಗಿರ್ಬೋದು, ಬೈಕ್ಗೆ ನಾರ್ಮಲಾಗಿ ಪೂಜೆ ಮುಗಿಸಿದ್ವಿ. ಅದಾದಮೇಲೆ ಫಸ್ಟ್ ಟೈಮು ರೋಡ್ ಸೈಡಲ್ಲಿ ಅವನು ಜೀಪನ್ನ ಓಡಿಸ್ತಾ ಇರೋದು. ಸೊ ಹಾಗೆ ನನ್ನ ಫ್ರೆಂಡ್ ಮಗನೂ ಕೂಡ ಅಲ್ಲೇ ಇದ್ದ ಪಾಪು, ಅವನ್ನ ಕರ್ಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದಾನೆ. ಆ್ಯಂಡ್ ಆ ಪಾಪು ಕೂಡ ತುಂಬ ಎಕ್ಸೈಟ್ ಆಗಿದೆ. ಯಾವ ಮಕ್ಳಿಗೆ ತಾನೇ ಚಿಕ್ಕ ಚಿಕ್ಕ ವೆಹಿಕಲ್ಸ್ ಕಂಡ್ರೆ ಇಷ್ಟ ಇರಲ್ಲ, ಎಲ್ಲ ಮಕ್ಳಿಗೂ ಇಷ್ಟ ಇರುತ್ತೆ. ಸೊ ಅವನು ಕೂಡ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದ ಕೂತ್ಕೊಂಡು. ಸೊ ಇದೆಲ್ಲ ಆದಮೇಲೆ